ಹಾಯ್ ಹಾಯ್ ನಮಸ್ಕಾರ ವೀಕ್ಷಕರೇ, ನಮ್ಮ ವೈಭವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಕ್ಕನ ಮನೆಗೆ ಬಂದಿದ್ದೇನೆ. ಹಾಯ್ ಅಕ್ಕ. ಹಾಂ, ಇವತ್ತು ನೀವು ಯಾವ ರೆಸಿಪಿ ಮಾಡ್ತಿದ್ದೀರಾ? ನಾನು ಗುಜ್ಜೆ ಪಲ್ಯ ಮಾಡ್ತಾ ಇದ್ದೇನೆ. ಹಾಂ, ಇವತ್ತು ವೀಕ್ಷಕರೇ, ಅಕ್ಕ ಹಲಸಿನಕಾಯಿ ಪಲ್ಯವನ್ನು ಮಾಡ್ತಿದ್ದಾರೆ. ಈ ಹಲಸಿನಕಾಯಿ ಪಲ್ಯ ಮಾಡಲು ಏನೇನೆಲ್ಲ ಬೇಕು ಅಂತ ನೋಡುವ. ಇದು ಸಣ್ಣದಾಗಿ ಹೆಚ್ಚಿರುವ ಒಂದು ಹಲಸಿನಕಾಯಿ, ಅದನ್ನು ಸಣ್ಣದಾಗಿ ಹೆಚ್ಚಿದ್ದಾರೆ. ಅದೇ ರೀತಿ ಇಲ್ಲಿ ಮೆಣಸು 5 ಬ್ಯಾಡಗಿ ಮೆಣಸಿನಕಾಯಿ ಮತ್ತು 5 ಗುಂಟೂರು ಮೆಣಸಿನಕಾಯಿ ಮತ್ತು 2 ಟೇಬಲ್ ಸ್ಪೂನು ಕೊತ್ತಂಬರಿ ಮತ್ತು ಒಂದು ಟೀ ಸ್ಪೂನು ಜೀರಿಗೆ ಮತ್ತು ಒಂದು ಸ್ವಲ್ಪ ಕಾಲು ಟೀ ಸ್ಪೂನು ಮೆಂತೆ, ಹಾಗೆ ಕಾಲು ಟೀ ಸ್ಪೂನು ಅರಶಿನ, ಹಾಗೆ 6 ಎಸಳು ಬೆಳ್ಳುಳ್ಳಿ ಹಾಕಿದ್ದಾರೆ. ಇದನ್ನೆಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಬೇಕೀಗ. ಹಾಗೆ ಹಲಸಿನಕಾಯಿಯನ್ನು ಯಾವುದರ ಜೊತೆ ಬೇಯಲಿಕ್ಕೆ ಇಡ್ತಿದ್ದೀರಾ ಅಕ್ಕ? ಅದು ಒಗ್ಗರಣೆ ಹಾಕಿ ಬೇಯಲಿಕ್ಕೆ. ಓಕೆ, ಸರಿ. ಪಲ್ಯ ಮಾಡಲಿಕ್ಕೆ ಮಸಾಲೆ ರೆಡಿ ಆಗಿದೆ. ಇದರಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ಹಾಕಿದ್ದೇನೆ. ಹಾಕಿ ಮಸಾಲೆ ಸುಕ್ಕ ಮಸಾಲೆ ರೆಡಿ ಮಾಡಿದ್ದೇನೆ. ಈಗ ಫಸ್ಟಿಗೆ ಗ್ಯಾಸ್ ಆನ್ ಮಾಡುದು. ಮೊದಲನೇದಾಗಿ ಗ್ಯಾಸ್ ಆನ್ ಮಾಡಿದ್ರು. ಗ್ಯಾಸ್ ಆನ್ ಮಾಡಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಕ್ತಿದ್ದಾರೆ, ತೆಂಗಿನ ಎಣ್ಣೆ. ಆದ ನಂತರ ಬೆಳ್ಳುಳ್ಳಿ, ಸಾಸಿವೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿದ್ದಾರೆ. ಇದು ಚೆನ್ನಾಗಿ ಕಾದ ಮೇಲೆ ಇದಕ್ಕೆ ಉದ್ದಿನ ಬೇಳೆಯನ್ನು ಹಾಕ್ತಿದ್ದಾರೆ. ಉದ್ದಿನಬೇಳೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು, ಯಾಕಂದರೆ ಅದು ತುಂಬ ಸ್ಮೆಲ್ ಒಳ್ಳೇದಿರ್ತದೆ, ಪರಿಮಳ ಒಳ್ಳೇದಾಗ್ತದೆ ಅಂತ, ಟೇಸ್ಟಿ ಕೂಡ ಆಗ್ತದೆ. ಇವಾಗ ಚೆನ್ನಾಗಿ ಕಾದ ಮೇಲೆ ಕರಿಬೇವಿನ ಎಲೆಯನ್ನು ಹಾಕ್ತಾ ಇದ್ದಾರೆ. ಸರಿಯಾಗಿ ಮಿಕ್ಸ್ ಮಾಡಬೇಕು. ಅದು ಚಟಪಟ ಹೊಡಿದ ನಂತರ ಮತ್ತೆ ಈ ಮಸಾಲೆಯನ್ನು ಹಾಕೋದು. ಕಡಿದಿಟ್ಟ ಮಸಾಲೆಯನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಹುರಿಯಬೇಕು.
ಘಮ್ಮನೆಂತ ಪರಿಮಳ ಬರ್ತದೆ. ಮತ್ತೆ ಈ ಪಲ್ಯವನ್ನು ಮಾಡಲಿಕ್ಕೆ ಯಾರಿಂದ ಕಲ್ತದ್ದು ನೀವು? ನಾನು ನನ್ನ ಅಮ್ಮನಿಂದ ಕಲ್ತದ್ದು. ಓ, ಅಮ್ಮ ಮನೆಯಲ್ಲಿ, ನಾವು ಹಳ್ಳಿಯಲ್ಲಿ ಇರುದಲ್ಲ, ಹೌದು. ಅಲ್ಲಿ ಅಮ್ಮ ಎಲ್ಲ ಮಾಡ್ತಿದ್ರು, ಮುದ್ದೆ ಪಲ್ಯ ಎಲ್ಲ ಓಕೆ, ಮಾಡ್ತಿದ್ರು, ಅವರಿಂದ ಕಲ್ತದ್ದು. ಹಾಂ, ಸರಿ. ಮತ್ತೆ ಇದು ಪಲ್ಯವನ್ನು ಯಾವುದ್ರ ಜೊತೆ ಎಲ್ಲ ತಿನ್ಬೋದು? ಅಂದರೆ ಅನ್ನದ ಜೊತೆನಾ ಅಥವಾ ಚಪಾತಿ ಜೊತೆನಾ? ದೋಸೆ ಜೊತೆ, ಚಪಾತಿ ಜೊತೆ ಎಲ್ಲ ತಿನ್ಬೋದು. ಹೌದಾ? ಓಕೆ. ಅನ್ನ ಬೇಳೆ ಸಾರು ಮತ್ತು ಈ ಪಲ್ಯ ಅಂತೂ ಇದ್ದರೆ ಬೇರೆ ಏನು ಬೇಡ. ವೀಕ್ಷಕರೇ, ಇವಾಗೆಲ್ಲ ಹಲಸಿನಕಾಯಿ ಎಲ್ಲ ಕಡೆನೂ ಸಿಗ್ತದಲ್ವಾ? ಇವಾಗೆಲ್ಲ ಹಲಸಿನಕಾಯಿ, ಹಲಸಿನ ಹಣ್ಣು ಆಗುವ ಟೈಮಲ್ಲಿ ಎಲ್ಲ ಕಡೆ ಹಲಸಿನಕಾಯಿ ಸಿಗ್ತದೆ. ಆಯ್ತು, ಇಷ್ಟು ಸಾಕು. ಹಾಂ, ಈ ಮಸಾಲೆಯನ್ನು ಈಗ ಒಂದು ಪ್ಲೇಟಲ್ಲಿ ತೆಗೆದಿಡಬೇಕು. ಹುರಿದ ನಂತರ ಹೀಗೆ ಆಗ್ತದೆ. ಹಾಂ, ನೋಡಿ ವೀಕ್ಷಕರೇ. ಓಕೆ, ಈಗ ಇದೇ ಬಾಣಲಿಗೆ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿದ ಹಲಸಿನಕಾಯಿಯನ್ನು ಹಾಕಿ ಇದಕ್ಕೆ ಇನ್ನೇನೆಲ್ಲ ಹಾಕಿ ಬೇಯಲಿಕ್ಕಿಡಬೇಕು? ಹಾಂ, 2 ಲೋಟ ನೀರು. ಓಕೆ. ಮತ್ತೆ ಸ್ವಲ್ಪ ಹುಳಿ. ಓಕೆ. ಒಂದು ಸಣ್ಣ ಬೀಜದಷ್ಟು ಹುಣಸೆ ಹುಳಿಯನ್ನು ಹಾಕಬೇಕು. ಇಷ್ಟು ಹಾಕಿದರೆ ಸಾಕು. ಓಕೆ. ನೀವು ಇದಕ್ಕಿಂತ ಜಾಸ್ತಿ ಹಲಸಿನಕಾಯಿ ಮಾಡಿದರೆ ಸ್ವಲ್ಪ ಜಾಸ್ತಿ ಹುಳಿ ಹಾಕ್ಬೋದು, ಅದು ನಿಮ್ಮ ಇಷ್ಟದ ಪ್ರಕಾರವಾಗಿ. ಅದೇ ರೀತಿ ಸ್ವಲ್ಪ ಉಪ್ಪು. ಹಾಂ, ಉಪ್ಪು ಹಾಕಬೇಕು. ಬೆಲ್ಲ. ಹಾಂ, ಒಂದು ಸಣ್ಣದು ತುಂಡಿನಷ್ಟು ಬೆಲ್ಲ ಹಾಕ್ತಾರೆ. ಬೆಂದಾಗಿದೆ. ಹಾಂ, ಈಗ ಕದ್ದಿಟ್ಟ ಸುಕ್ಕದ ಮಸಾಲೆಯನ್ನು ಅದಕ್ಕೆ ಹಾಕಬೇಕು. ಬೆಂದ ಹಲಸಿನಕಾಯಿಗೆ ಕಡಿದಿಟ್ಟ ಮಸಾಲೆಯನ್ನು ಮಿಕ್ಸ್ ಮಾಡಬೇಕು. ಉದ್ದಿನಬೇಳೆ ಹಾಕಿದ್ದು ಗಮ್ಮ ತುಂಬಾ ಚೆನ್ನಾಗಿ ಪರಿಮಳ ಬರ್ತಾ ಉಂಟಲ್ಲ? ಹೌದು. ಎಲ್ಲ ಮಿಕ್ಸ್ ಆದ ಮೇಲೆ ಘಮ್ಮನೆ ಪರಿಮಳ ಬರ್ತಾ ಇದೆ. ಇವಾಗ ಒಂದು ಎಷ್ಟು ನಿಮಿಷ, ಒಂದು ನಿಮಿಷನ, ಎಷ್ಟು ನಿಮಿಷ, 5 ನಿಮಿಷ ಅಲ್ಲೇ ಸಣ್ಣ ಉರಿಯಲ್ಲಿ, ಸಣ್ಣ ಉರಿಯಲ್ಲಿ ಆರಲು ಬಿಡಬೇಕು. ಈಗ ಚೆನ್ನಾಗಿ 5 ನಿಮಿಷ ಸಣ್ಣ ಉರಿಯಲ್ಲಿ ಮಿಕ್ಸ್ ಆಗಿದೆ. ಈಗ ರೆಡಿಯಾಗಿದೆ, ಹಲಸಿನಕಾಯಿ ಪಲ್ಯ ತಿನ್ನಲು ರೆಡಿಯಾಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದಾರೆ. ಒಳ್ಳೆಯ ಪರಿಮಳ ಬರ್ತಿದೆ ವೀಕ್ಷಕರೇ. ಇದನ್ನೀಗ ಟೇಸ್ಟ್ ಮಾಡಲು ನನ್ನ ಮಗನಿಗೆ ಕೊಡುವ.
ಕೊಡ್ತಾ ಇದ್ದೇನೆ. ಹಾಯ್ ವೈಭಾ. ಹಾಯ್. ಹೇಗಿದೆ ಅಂತ ಹೇಳು ನೀನು ದೊಡಮ್ಮ ಮಾಡಿದ ಪಲ್ಯ. ಒಂದು ನಿಮಿಷ ಟೇಸ್ಟ್ ಮಾಡಿ. ಹಾಂ ಓಕೆ, ಬಿಸಿ ಇದೆ, ಒಂದು ನಿಮಿಷ ತಡಿ. ನೋಡಿ ವೀಕ್ಷಕರೇ, ನನಗೇನೆ ಈಗ ತಿನ್ಬೇಕಂತ ಮನಸ್ಸಾಗ್ತಿದೆ. ಹೇಗಿದೆ ವೈಭಾ? ದೊಡಮ್ಮ ಮಾಡಿದ ಪಲ್ಯ ಹೇಗಿದೆ? ಸೂಪರ್. ಸೂಪರಾ? ಹೌದು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಹಲಸಿನಕಾಯಿ ಪಲ್ಯವನ್ನು ಹೇಗೆ ಮಾಡೋದಂತ ನೋಡಿದ್ರಲ್ವಾ? ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ನನ್ನ ಅಕ್ಕ ಮಾಡಿದ ಹಲಸಿನಕಾಯಿ ಪಲ್ಯ ನಿಮಗೆ ಇಷ್ಟವಾಗಿದ್ದಲ್ಲಿ ನೀವು ಅದಕ್ಕೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಲೈಕ್ ಕೊಡಿ. ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಹಾಂ ಬಾಯ್ ಬಾಯ್. ಓಕೆ.